ಆರೋಪಿಯ ಬರ್ತ್ಡೇ ಪಾರ್ಟಿಯಲ್ಲಿ ನಟ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಇದನ್ನು ನಿನ್ನೆ ಪ್ರಸ್ತಾವನೆ ಕೂಡ ಮಾಡಲಾಯಿತು. ಥೈಲ್ಯಾಂಡ್ನಲ್ಲಿ ಭರ್ಜರಿ ಪಾರ್ಟಿಯಲ್ಲಿ ನಟ ದರ್ಶನ್ ಭಾಗಿಯಾಗಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ. ವಿಜುವಲ್ಸ್ ಕೂಡ ಸಿಕ್ಕಿದೆ ನೋಡಿ. ಬಿಪಿನ್ ರಾಯ್ ಮಂಗಳೂರು ಮೂಲದ ಥೈಲ್ಯಾಂಡ್ನ ಉದ್ಯಮಿಯತ. ಮಂಗಳೂರಿನಲ್ಲಿ ಅಕ್ಟೋಬರ್ 7, 2024ರಂದು ನಡೆದಂತಹ ಕೊಲೆಯ ಆರೋಪಿ. ಎಫ್ಐಆರ್ ದಾಖಲಾಗ್ತಿದ್ದಂತೆ ವಿದೇಶಕ್ಕೆ ಬಿಪಿನ್ ಎಸ್ಕೇಪ್ ಆಗಿದ್ದ. ಇದೀಗ ಆತನ ಬರ್ತ್ಡೇ ಪಾರ್ಟಿಯಲ್ಲಿ ನಟ ದರ್ಶನ್ ಕಾಣಿಸಿಕೊಂಡಿರುವಂಥದ್ದು. ಆಗ ಮಂಗಳೂರಿನ ಪಂಪ್ವೆಲ್ನಲ್ಲಿ ಯಶೋಧ ಕೃಷ್ಣ ಅಂತ ಸಂಸ್ಥೆ ಹೆಸರಲ್ಲಿ ಬಿಪಿನ್ ಫೈನಾನ್ಸ್ ನಡೆಸ್ತಾ ಇದ್ದ. ಬಿಪಿನ್ನಿಂದ ಫೈನಾನ್ಸ್ನಲ್ಲಿ 40 ವರ್ಷದ ಅಬ್ದುಲ್ ಹಮೀದ್ ಹಣವನ್ನು ಪಡೆದಿದ್ದ. ಹಣ ನೀಡದೆ ಸತಾಯಿಸ್ತಿರೋದಕ್ಕೆ ಸುಪಾರಿ ನೀಡಿ ಕೊಲೆ ಆರೋಪ ಕೂಡ ಈತನ ಮೇಲೆ ಕೇಳಿ ಬಂದಿತ್ತು. ಹರೀಶ್ ಮತ್ತು ಅಭಿಷೇಕ್ ಹಮೀದ್ನ ಕೊಲೆ ಮಾಡಿದ್ರು. ವಿಚಾರಣೆ ವೇಳೆ ಬಿಪಿನ್ನ ಸುಪಾರಿ ನೀಡಿರೋದಕ್ಕೆ ಬಿಪಿನ್ ಈತನೇ ಸುಪಾರಿ ನೀಡಿರೋದಕ್ಕೆ ಕೊಲೆ ಮಾಡಿರೋದಾಗಿ ಹಂತಕರು ಹೇಳಿದ್ರು. ಇನ್ನು ಆತನ ಮೇಲೆ ಎಫ್ಐಆರ್ ಯಾವಾಗ ದಾಖಲಾಗುತ್ತೋ ಆ ಸಮಯದಲ್ಲಿ ಆತ ವಿದೇಶಕ್ಕೆ ಬಿಪಿನ್ ಎಸ್ಕೇಪ್ ಆಗಿದ್ದ. ಮಂಗಳೂರು ಗ್ರಾಮಾಂತರ ಪೊಲೀಸರಿಂದ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿತ್ತು. 2015 ಜೂನ್ 20ರಂದು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಿಪಿನ್ ಆಗಮಿಸುತ್ತಿದ್ದಂತೆ ಈ ವೇಳೆ ಇಮಿಗ್ರೇಷನ್ ಅಧಿಕಾರಿಗಳಿಂದ ಪೊಲೀಸರಿಗೆ ಮಾಹಿತಿ ಇತ್ತು. ವಿಮಾನ ನಿಲ್ದಾಣದಲ್ಲಿ ಬಿಪಿನ್ ರಾಯ್ನ ಬಂಧನಕ್ಕೆ ಒಳಪಡಿಸಲಾಯಿತು. ಈ ಪ್ರಕರಣ ಸಂಬಂಧ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದ ಈ ಬಿಪಿನ್ ರಾಯ್ ತದನಂತರ ಥೈಲ್ಯಾಂಡ್ನಲ್ಲಿ ಬಿಪಿನ್ ರಾಯ್ ಉದ್ಯಮವನ್ನು ನಡೆಸ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇದೀಗ ಬಿಪಿನ್ ರಾಯ್ ಜೊತೆ ದರ್ಶನ್ ಫೋಟೋವನ್ನು ತೆಗೆದುಕೊಂಡಿರುವಂಥದ್ದು. ಆತನ ಬರ್ತ್ಡೇ ಪಾರ್ಟಿಯಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೆ.